ಏನೇಂಟಿ ಹಾಗೆ ನೋಡ್ತಾ ಇದ್ದೀರಾ? ಕಾದಂಬರಿ ಓದ್ತಾ ಇದ್ದೆ. ಕಾಣಿಸ್ತಾ ಇದೆ, ಓದು, ಚೆನ್ನಾಗಿ ಓದು. ಆದರೆ ಅದು ನಮ್ಗೆ ಕೇಳಿಸಿದ್ರೆ ಅಷ್ಟೇ ಸಾಕು. ಯಾಕಂಟಿ ಹಾಗೆ ಹೇಳ್ತಾ ಇದ್ದೀರಾ? ನಾನು ಬರೆಯೋ ಕಾದಂಬರಿ ಸಾಲುಗಳನ್ನ ನೀವು ಕೇಳದೇ ಇದ್ರೆ ಹೇಗೆ? ಆ್ಯಕ್ಚುಲಿ ನಾನು ಬರೆಯೋದೇ ನಿಮಗೋಸ್ಕರ. ನನಗೋಸ್ಕರನಾ? ಹಾಂ, ನಾನು ಬರೆಯೋ ಕಾದಂಬರಿ ಸಾಲುಗಳು ನಿಮ್ಗೆ ಇಷ್ಟ ತಾನೆ? ಕಾದಂಬರಿ ಇಷ್ಟ, ಆದ್ರೆ ನೀನು ಬರೆಯೋ ಕಾದಂಬರಿ ಇಷ್ಟ ಇಲ್ಲ. ಯಾಕಂಟಿ ಹಾಗೆ ಹೇಳ್ತಾ ಇದ್ದೀರಾ? ಇತ್ತೀಚೆಗೆ ನಾನು ಬರೆಯೋ ಲೈನ್ಸು ನಿಮ್ಗೆ ಮಜಾ ಕೊಡ್ತಿಲ್ವಾ? ಅವನೇನಾದರೂ ಓದ್ಕೊಳ್ಳಿ, ಏನಾದರೂ ಬರ್ಕೊಳ್ಳಿ, ನೀವ್ಯಾಗ ಆ ಕಡೆ ಕಿವಿ ಕೊಡ್ತೀರಾ? ಇದು ಸರಿಯಾದ ಮಾತು. ಆಂಟಿ, ನಾನು ಬರೆಯೋ ಲೈನ್ಸು ನಿಮಗೆ ಮಜಾ ಕೊಡದೇ ಇದ್ರೂ ಪರವಾಗಿಲ್ಲ, ನನಗಂತೂ ತೃಪ್ತಿ ಕೊಡ್ತಿದೆ. ನಾನು ಬರೆಯೋ ಲೈನ್ಸ್ಗಳನ್ನ ಓದೋರು, ಕೇಳಿಸ್ಕೊಂಡವರು ತಲೆಗುಳ ಬಿಟ್ಕೊಳ್ಳೋದಂತೂ ಗ್ಯಾರಂಟಿ. ನಾನು ರೂಮಲ್ಲಿ ಇರ್ತೀನಿ. ಅಂಕಲ್, ಪಾಪ ನೀವೇನೋ ಮಾತಾಡ್ತಾ ಇದ್ರಿ, ನಾನು ಬಂದು ಡಿಸ್ಟರ್ಬ್ ಮಾಡಿದೆ ಅಂತ ಕಾಣುತ್ತೆ. ನೀವು ಕಂಟಿನ್ಯೂ ಮಾಡಿ ಅಂಕಲ್, ನಾನೇ ಹೊರಗಿರ್ತೀನಿ. ಏನೋ ಶಿಶುವಿನೋ, ಒಂದಲ್ಲ ಒಂದು ವಿಷಯ ಹೇಳಿ ನಮ್ಮ ತಲೆಗೆ ಹುಳ ಬಿಡ್ತಿರ್ತಾನೆ. ಅವ್ನ ಮಾತಕ್ಕೆ ಮಾತು ಬೆಳೆಸ್ತಾನೆ ಗೊತ್ತಿದ್ದು, ಯಾಕೆ ಅವನ ಜೊತೆ ಮಾತಾಡ್ತೀಯಾ? ಅವನು ಏನಾದರೂ ಮಾತಾಡ್ಕೊಂಡು ಸಾಯಲಿ, ನೀ ಯಾಕೆ ಅವನಿಗೆ ಬಾಯ್ ಕೊಡ್ತೀಯಾ? ಅದು ಹಾಗಲ್ಲ ಕಣ, ಅವನು ಕಾದಂಬರಿ ಓದೋ ನೆಪದಲ್ಲಿ ಮುಂದೆ ಏನಾಗುತ್ತೆ ಅಂತ ನಮ್ಗೆ ಹೇಳ್ತಿರ್ತಾನೆ. ಅದು ನಿಜನೂ ಆಗಿದೆ. ಈಗ ಅವ್ನು ಹೇಳ್ತಿರೋ ವಿಷಯ ರಾಜಕೀಯದ ವಿಷಯ. ರಾಜಕೀಯಕ್ಕೂ ನಮಗೂ ಏನು ಸಂಬಂಧ? ಅಲ್ಲ ಕಣ, ಸ್ವಂತ ತಂದೆ ಯಾರಾದರೂ ಮಗನ್ನೇ ಅರೆಸ್ಟ್ ಮಾಡೋದಕ್ಕೆ ಹೇಳ್ತಾರೇನಾ? ಅದು ರಾಜಕೀಯದ ವಿಷಯದಲ್ಲಿ. ಆದಿತ್ಯ ರಾಜಕೀಯಕ್ಕೆ ಹೋಗ್ತಾ ಇದ್ದಾನೆ ಅಂತ ನಾನು ನಿಂಗೆ ಹೇಳಿದ್ ಮರ್ತೋದ್ಯಾ? ಹೌದು ಕಣ, ಆದಿ ರಾಜಕೀಯಕ್ಕೆ ಹೋಗ್ತಿದ್ದಾನೆ. ನೀನಲ್ವಲ್ಲ, ನೀನು ಹೇಗೆ ಆದಿನ ಅರೆಸ್ಟ್ ಮಾಡೋದಕ್ಕೆ ಹೇಳ್ತೀಯಾ? ನನಗೂ ಅರ್ಥ ಆಗ್ತಾ ಇಲ್ಲ. ಆದರೆ ಇವನು ಹೇಳಿದ್ದು ನನಗೂ ಆದಿಗೂ ಏನೋ ಸಂಬಂಧಪಟ್ಟಿದೆ ಅಂತ ನನಗನ್ನಿಸ್ತಾ ಇದೆ. ಹಂಗಂತೀಯಾ? ಸ್ವಲ್ಪ ದಿವಸ ಕಾದ್ ನೋಡು ಶಶಾಂಕ್. ಬೀಳೋ ಕನಸು ಸುಳ್ಳಾಗ್ಬೋದು, ಆದರೆ ಚಕ್ರಿ ಆಡೋ ಮಾತು ಯಾವತ್ತಿಗೂ ಸುಳ್ಳಾಗೋದಕ್ಕೆ ಚಾನ್ಸೇ ಇಲ್ಲ. ಆದಿತ್ಯನ ಅರೆಸ್ಟ್ ಮಾಡಿದ್ರೆ ಸೂರ್ಯನ ವಿರುದ್ಧ ಹೆಂಗೆ ಆರೋಪ ಮಾಡೋಕ್ಕಾಗತ್ತೆ ಸರ್? ಹೇಗಿದ್ರು ಆದಿತ್ಯನಿಂದ ಸೂರ್ಯ ಮಾಡಿರೋ ಭ್ರಷ್ಟಾಚಾರ ಬಯಲಿಗೆ ಬಂತು. ಆ ಇಶ್ಯೂ ಇಟ್ಕೊಂಡೆ ಅವನ ಮೇಲೆ ಆಪಾದನೆ ಮಾಡೋಣ. ಸೂರ್ಯ ಮಾಡಿರೋ ಭ್ರಷ್ಟಾಚಾರ ಬಯಲಿಗೆ ಎಳೆದದ್ದಕ್ಕೆ ತನ್ನ ಹೆಂಡತಿನೇ ಕಿಡ್ನಾಪ್ ಮಾಡ್ದ ಅಂತ ಮಗನ ಮೇಲೆ ಆರೋಪ ಮಾಡಿ ಅವನನ್ನು ಅರೆಸ್ಟ್ ಮಾಡಿಸಿ ತಾನು ಸಾಚ ಅಂತ ಪ್ರೂವ್ ಮಾಡೋಕೆ ಹೊರಟಿದ್ದಾನೆ ಅಂತ ಮೀಡಿಯಾದವರಿಗೆ ಒಂದು ಸಣ್ಣ ಹುಳ ಬಿಟ್ಟರೆ ಸಾಕು. ಆ ಸೂರ್ಯನಿಗೆ ಪೆಟ್ಟು ಮೇಲೆ ಪೆಟ್ಟು ಬಿದ್ದು ಈ ಜೀವನನೇ ಸಾಕು ಅಂತ ಆತ್ಮಹತ್ಯೆ ಮಾಡ್ಕೊಳಕ್ಕೆ ಹೋಗಬೇಕು ಅಷ್ಟೇ. ನಿಮ್ಮ ಪ್ಲ್ಯಾನ್ ಏನೋ ಸರಿಯಾಗಿದೆ ಸರ್, ಆದರೆ ನಾನು ಆದಿತ್ಯನ ಅರೆಸ್ಟ್ ಮಾಡಿದ್ರೆ ಅವ್ರ ತಂದೆ ಕೋಪಕ್ಕೆ ಗುರಿಯಾಗಬೇಕಾಗುತ್ತೆ. ನಿಮಗೆ ಆದಿತ್ಯನ ತಂದೆ ಗೊತ್ತು ತಾನೆ? ಹಾಂ ಗೊತ್ತು ಸರ್. ಅವ್ರಿಗೆ ಆದಿತ್ಯನ ಅರೆಸ್ಟ್ ಮಾಡಿಸೋದ್ರ ಹಿಂದೆ ಇರೋ ನಮ್ಮ ಪ್ಲ್ಯಾನನ್ನು ಬಿಡಿಸಿ ಹೇಳಿ. ಇಲ್ಲ ಅಂದರೆ ನಾನೇ ಶಶಾಂಕ್ ಹತ್ರ ಮಾತಾಡಿ ಇದಿಷ್ಟು ನಾಟಕ ಅಂತ ತಿಳಿಸಿ ಹೇಳ್ತೀನಿ. ರೀ ಇನ್ಸ್ಪೆಕ್ಟರ್, ನೀವು ಯಾವುದೇ ವಿಷಯಕ್ಕೂ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ತೀವಿ. ನೀವಿಷ್ಟು ಭರವಸೆ ಕೊಟ್ಟ ಮೇಲೆ ಮುಗೀತು ಸರ್, ನಿಮ್ಮ ಕೆಲಸ ಆಯಿತು ಅಂತ ಕಳೆ. ಇನ್ನೊಂದು ವಿಷಯ, ಈಗ ನಾವು ಮಾತಾಡ್ಕೊಂಡದ್ದು ನಮ್ಮಲ್ಲೇ ಇರಲಿ. ನಮ್ಮ ಗುಟ್ಟು ನಮ್ಮ ಹತ್ರನೇ ಇರಬೇಕು, ಬೇರೆ ಯಾರಿಗೂ ಗೊತ್ತಾಗ್ಕೂಡ್ದು. ಪೊಲೀಸ್ನವ್ರಿಗೆ ಗುಟ್ ಮಾಡೋ ವಿಷಯ ಹೇಳ್ಬೇಕಾಗಿಲ್ಲ ಸರ್. ನಿಮಗೂ ಅನ್ವಯಿಸುತ್ತೆ. ಚಿಂತೆ ಮಾಡಬೇಡಿ ಸರ್, ನನ್ನ ಹೆಂಡತಿಗೂ ವಿಷಯ ಗೊತ್ತಾಗಲ್ಲ. ಹೆಂಡತಿಗೆ ಗೊತ್ತಾದರೆ ಪರವಾಗಿಲ್ಲ, ಹಾಕ್ಬಿಟ್ಟು ಆದಿತ್ಯನ ಮುಂದೆ ಕಕ್ಕಬೇಡಿ. ಇಲ್ಲ ಸರ್, ಹಾಗೇನೂ ಆಗಲ್ಲ.
ಡ್ರಿಂಕ್ಸ್ ಬಿಟ್ಬಿಟ್ಟಿದ್ದೀನಿ ಸರ್. ಹಾಂ, ಹೊರಡ್ರಿ ಕಳಸೇಗೌಡ್ರೆ. ಏನಾದರೂ ಇದ್ದರೆ ಫೋನ್ ಮಾಡ್ತೀನಿ. ಸರಿ ಸರ್. ಆಡಿ, ನೀನ್ ಕಾಣ್ದೆ ಇರೋದನ್ನ ನೋಡಿ ಅನನ್ಯ ತುಂಬಾ ಬೇಜಾರ್ ಮಾಡ್ಕೊಂಡಿದ್ದಾಳೆ ಕಣೋ. ಅಟ್ಲೀಸ್ಟ್ ಒಂದ್ಸಲ ಅವಳನ್ನ ಮೀಟ್ ಮಾಡಿ ಮಾತಾಡು, ಅವಾಗ ಅವಳಿಗೆ ಸಮಾಧಾನ ಆಗತ್ತೆ. ನನಗೂ ಅವಳು ಮೀಟ್ ಮಾಡ್ಬೇಕು ಅಂತ ತುಂಬಾ ಆಸೆ ಇದೆ ಜಾಶ್. ಆದ್ರೆ ನನ್ನ ಪರಿಸ್ಥಿತಿ ನಿನಗೆ ಗೊತ್ತಿಲ್ಲ. ಒಂದ್ಸಲ ಅಮ್ಮ ಸಿಗ್ಲಿ ಬಿಡು, ಆಮೇಲೆ ನಾನೇ ಫೋನ್ ಮಾಡಿ ಮೀಟ್ ಮಾಡ್ತೀನಿ, ಸರಿನಾ? ಜಾಶ್, ಅದು ಅಮ್ಮ ಅಲ್ವಾ? ಆಡಿ, ಹೌದು, ಆರ್ತಿ ಅಮ್ಮನೇ. ಅಮ್ಮ, 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 ಅಮ್ಮ. ಸರ್, ನಮ್ಮಮ್ಮ ಅಲ್ಲಿ ಹೋಗ್ತಿದ್ದಾರೆ ಸರ್. ಒಂದೇ ನಿಮಿಷ ಮಾತಾಡ್ಸ್ಕೊಂಡ್ಬರ್ತೀನಿ ಸರ್. ಏ, ನಿಮ್ಮಮ್ಮ ಕಾಣ್ತಾ ಇಲ್ಲ, ನೀನೇ ಕಿಡ್ನಾಪ್ ಮಾಡಿದ್ರೆ ಕಂಪ್ಲೇಂಟ್ ಆಗಿದೆ, ಅದಕ್ಕೆ ನಿನ್ನ ಅರೆಸ್ಟ್ ಮಾಡಕ್ ಬಂದಿದೆ. ನಡಿಯ ಹೋಗೋಣ. ನಮ್ಮಮ್ಮ ಅಲ್ಲೇ ಹೋಗ್ತಿದ್ದಾರೆ ನೋಡಿ ಸರ್. ಏ, ಕತೆ ಹೇಳ್ಬೇಡ, ನಡಿಯ. ನನ್ನ ಹತ್ರ ಸ್ವಲ್ಪ ಮಾತಾಡ, ನಡಿಯ. ನಾನು ಹೇಳಿದ್ದೇನೋ ನೀವು ಮಾಡಿದ್ದೇನೋ. ಆಫ್ಟರ್ ಆಲ್ ಆದಿತ್ಯನ ಅರೆಸ್ಟ್ ಮಾಡೋಕ್ಕಾಗಲಿಲ್ವೇನ್ರಿ ನಿಮಗೆ? ನಿಮ್ಗೆ ಯಾಕ್ರಿ ಹಾಕಿ ಬಿಚ್ಚಾಕ್ ಹೋಗ್ರಿ. ಸರ್, ಅದು ಹಾಗಲ್ಲ ಸರ್. ನಾನು ಅರೆಸ್ಟ್ ಮಾಡಬೇಕು ಅಂತಲೇ ಬಂದೆ, ಅಷ್ಟರಲ್ಲಿ ಯಾರು ಆಟೋದಲ್ಲಿ ಬಂದು ಕರ್ಕೊಂಡು ಹೋಗ್ಬಿಟ್ರು ಸರ್. ನಿಮಗೆ ಫಾಲೋ ಮಾಡೋಕ್ಕಾಗಲಿಲ್ವಾ? ಆಗಲಿಲ್ಲ ಸರ್. ರಾತ್ರಿ ಹಾಕ್ಬಿಡ್ತೀರ ಎರಡೆರಡು ಬಾಟ್ಲು, ಬೆಳಿಗ್ಗೆ ಎಲ್ಲಿ ಅಲ್ಲಾಡತ್ತೆ ದೇಹ? ಇಡ್ರಿ ಫೋನು. ಹೀಗೆ ಇನ್ಸ್ಪೆಕ್ಟರ್ ಮೇಲೆ ಕೂಗಾಡೋದ್ರಿಂದ ಏನೂ ಪ್ರಯೋಜನ ಇಲ್ಲ. ಆದಿತ್ಯ ಅರೆಸ್ಟ್ ಆಗೋದನ್ನ ಯಾರು ತಪ್ಪಿಸಿದ್ರು ಅನ್ನೋದ್ರ ಬಗ್ಗೆ ಮೊದಲು ಯೋಚನೆ ಮಾಡಿ. ಮತ್ತೆ ಆದಿತ್ಯನ ಸೇಫ್ ಮಾಡಿದ್ದು ನನ್ನ ಮಗ ರಂಜಿತ್ ಅಂತ ಹೇಳೋಕೆ ಹೋಗಬೇಡ. ರಂಜಿತ್ಗೆ ಆದಿತ್ಯ ಮೇಲೆ ಕೋಪ ಇದೆ. ಆದಿತ್ಯ ಅರೆಸ್ಟ್ ಆದರೆ ಅವನು ಇನ್ನೂ ಸಂತೋಷ ಪಡ್ತಾನೆ. ನನ್ನನ್ನೇನು ಅಷ್ಟು ಅಡ್ಡಿ ಅನ್ಕೊಂಡ್ರಾ? ಆದಿತ್ಯನ ವಿಚಾರದಲ್ಲಿ ರಂಜಿತ್ ಎಂಟ್ರಿ ಆಗೋದಿಲ್ಲ ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ಆದರೆ ಈ ಆಟೋದವ್ರು ಯಾರು? ಅವರಿಗೆ ಆ ದಿನ ಅರೆಸ್ಟ್ ಮಾಡೋ ವಿಚಾರ ಹೇಗೆ ಗೊತ್ತಾಯ್ತು? ಅದ್ರ ಬಗ್ಗೆ ಯೋಚನೆ ಮಾಡಿ. ಯು ಮೀನ್ ಟು ಸೇ ನಮ್ಮ ಪ್ರತಿಯೊಂದು ಹೆಜ್ಜೆನೂ ಬೇರೆ ಯಾರೋ ಫಾಲೋ ಮಾಡ್ತಿದ್ದಾರೆ ಅಂತನಾ? ನಮ್ಮ ಪ್ಲಾನ್ ಯಾರಿಗೋ ಗೊತ್ತಾಗ್ತಿದೆ ಅಂತನಾ? ಅದೇ ಇವಾಗ ದೊಡ್ಡ ವಿಷಯ ಆಗಿರೋದು. ಆದಿತ್ಯ ಅರೆಸ್ಟ್ ಆಗಿದ್ದಿದ್ರೆ ಚೆನ್ನಾಗಿರ್ತಿತ್ತು. ಜಸ್ಟ್ ಮಿಸ್. ಈಗ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡ. ನೀನೇ ಏನಾದರೂ ಏನು ಮಾತು ಅಂತ ಆಡ್ತಿದ್ದೀರಾ? ಆದಿ ಮೇಲೆ ನಿಮಗಿಂತ ಜಾಸ್ತಿ ದ್ವೇಷ ಇರೋದು ನನಗೆ. ಅವನು ಅರೆಸ್ಟ್ ಆದರೆ ನಿಮಗಿಂತ ಹೆಚ್ಚು ಸಂತೋಷ ಪಡೋದು ನಾನು. ಅಂಥದ್ರಲ್ಲಿ ನನ್ನ ಮೇಲೆ ಅನುಮಾನ ಪಡ್ತಿದ್ದೀರಲ್ಲ. ಏಯ್, ಇಟ್ಸ್ ಓಕೆ, ಓಕೆ, ರಿಲ್ಯಾಕ್ಸ್. ಐ ಆಮ್ ಸಾರಿ ಅರ್ಪಿತಾ. ನನಗೆ ಗೊತ್ತು ನೀನು ಆದಿತ್ಯನ ದ್ವೇಷ ಮಾಡ್ತೀಯ ಅಂತ. ಆದರೂ ಅನುಮಾನ ಪಡೋರ ಮೇಲೆ ಅನುಮಾನ ಪಡಿ, ನನ್ನನ್ನು ಬಿಡಿ. ನಾನು ನಿಮ್ಮ ಜೊತೆ ಇರೋದು ನಿಮ್ಗೆ ಇಷ್ಟ ಇಲ್ಲ ಅಂದರೆ ಹೇಳಿ, ನನ್ನ ದಾರಿ ನಾನು ನೋಡ್ಕೋತೀನಿ. ಸಾರಿ, ಇನ್ಯಾವತ್ತೂ ನಿನ್ನ ಮೇಲೆ ಅನುಮಾನ ಪಡ. ಓಕೆ?
I lose my senses occasionally. ಬಟ್ ಐ ನೆವರ್ ಲೂಸ್ ಮೈ ಸೆನ್ಸಸ್. ವ್ಯರ್ಥ ಯೌವನ ಜೀವನ. ಬಡ್ಡಿ ಮಗ ಇನ್ಸ್ಪೆಕ್ಟ್ರು ನನ್ನ ಫ್ರೆಂಡಾಗೆ ಇಟ್ಕೊಂಡು ನನ್ನ ಅರೆಸ್ಟ್ ಮಾಡಕ್ಕೆ ಬರ್ತಾನೆ. ಅವ್ನು ಈ ರೀತಿ ಊಟ ಹೊಡ್ತೆ ಅಂತ ನಾನು ಅನ್ಕೊಂಡಿರಲಿಲ್ಲ. ಹೋಗ್ಲಿ ಬಿಡು, ಅದು ಯಾಕೋ ಟೆನ್ಷನ್ ಆಗ್ತಿದ್ಯಾ? ಪೊಲೀಸ್ನವ್ರ ನಂಬಕ್ಕಾಗಲ್ಲ ಕಣೋ. ನೋಡು, ನೀನು ಯಾರ ಕಣ್ಗೂ ಕಾಣಿಸ್ಕೋಬೇಡ, ಸ್ವಲ್ಪ ದಿನದ ಮಟ್ಟಿಗೆ ಇಲ್ಲೇ ಇರು. ನಾನು ನಿನ್ಗೆಲ್ಲ ವ್ಯವಸ್ಥೆ ಮಾಡ್ತೀನಿ. ಏನು ಹೇಳ್ತಿದ್ದೆ ಮಗ ನೀನು? ಯಾವನ್ಗೂ ಎದ್ರುಕೊಂಡು ನಾನು ಕಳ್ಳಂತರ ಬಚ್ಚಿಟ್ಕೊಂಡಿರ್ಬೇಕಾ? ಅದು ಮಾತ್ರ ಸಾಧ್ಯ ಇಲ್ಲ. ನಾನು ಏನು ತಪ್ಪು ಮಾಡಿ ಅಂತ ನಾನು ಅರೆಸ್ಟ್ ಮಾಡಕ್ಕೆ ಬರ್ತಾನವನು? ಲೋ, ನೀನೇನು ತಪ್ಪು ಮಾಡಿದ್ಯಾ ಸರಿ ಮಾಡಿದ್ಯಾ ಅಂತ ಯಾವನು ಕೇಳಲ್ವೋ? ಯಾವ್ದಾರ ಕೇಸಲ್ಲಿ ಫಿಟ್ ಮಾಡಿ ಒಳಗಾಗ್ತಾರೆ, ಆಗೇನು ಮಾಡ್ತೀಯ? ಪೊಲೀಸ್ನವ್ರನ್ನ ಎದುರಾಕೊಳ್ಳೋದು ಬೇಡ ಮಗ. ನೋಡು, ಈ ಕೇಸ್ ತಣ್ಣಗಾಗೋವರೆಗೂ ಸಮಾಧಾನವಾಗಿರು. ಈ ರೀತಿ ಇಲ್ಲೇ ಅದ ನಮ್ಮಮ್ಮನ ಯಾರೋ ಹುಡುಕ್ತಾರೆ. ಪ್ರಾಣಕ್ಕೆ ಪ್ರಾಣ ಕೊಡೋ ಸ್ನೇಹಿತ ಅಂತೀಯ, ನಾನಿಲ್ವಾ? ನಿನ್ಗೇನೇ ಕಷ್ಟದ ಕೆಲಸ ಬಂದ್ರು ನಾನು ನಿನಗೆ ಪ್ರಾಣ ಕೊಡ್ತೀನಿ ಕಣೋ. ಮಗ, ನಿಂಗೆ ಅದ್ರ ಬಗ್ಗೆ ಗೊತ್ತಿಲ್ಲ ಮಗ. ನಿಂಗೆ ಯಾರಿನ ಬಗ್ಗೆ ಚೆನ್ನಾಗಿ ಗೊತ್ತಾನೆ. ಅವನೇನೋ ನೀನು ಆಚೆ ಕಡೆ ನೋಡಿದ್ರೆ ಸೀದಾ ಒಳಗಾಗ್ತಾನೆ. ಒಂದು ನಿಮಿಷ ಇರು. ಹಲೋ ಆದಿ, ಎಲ್ಲಿದ್ಯಾ ನೀನು? ಇಲ್ಲ ಇಲ್ಲ, ಒಂದು ಕಡೆ ಇದ್ದೀನಿ ಸರ್. ಅವತ್ತು ನೀವು ಇಂಟ್ರೊಡ್ಯೂಸ್ ಮಾಡ್ದಲ್ಲ ಇನ್ಸ್ಪೆಕ್ಟರ್, ನನಗೆ ಹೆಲ್ಪ್ ಮಾಡ್ತೀನಿ ಅಂತ ಹೇಳಿ ಇವತ್ತು ನನ್ನೇ ಅರೆಸ್ಟ್ ಮಾಡಕ್ಕೆ ಬಂದಿದ್ದ ಸರ್. ಅಷ್ಟೇ ತಾನೇ? ನೀನೇ ತಲೆ ತಪ್ಪಿಸ್ಕೊಂಡು ನೋಡೋದೆ? ಸುಮ್ಮನೆ ಅರೆಸ್ಟ್ ಆಗೋದಲ್ವಾ? ಏನು ಹೇಳ್ತಾ ಇದ್ದೀರಾ ಸರ್? ಹೌದು, ನೀನು ಅರೆಸ್ಟ್ ಆಗಬೇಕಾಗಿತ್ತು. ನಿನ್ನ ಅರೆಸ್ಟ್ ಮಾಡೋಕ್ಕೆ ನಾನೇ ಹೇಳಿದ್ದು. ಅಲ್ಲ ಸರ್, ನನ್ನ ಅರೆಸ್ಟ್ ಮಾಡೋದಕ್ಕೆ ನೀವು ಹೇಳಿದ್ರಾ? ನಾನೇನು ತಪ್ಪು ಮಾಡಿದ್ದೀನಿ? ನೀನೇನು ತಪ್ಪು ಮಾಡಿಲ್ಲ, ಆದರೆ ನೀನು ಮುಗಿಸೋಕ್ಕೆ ಸಂಚು ಮಾಡ್ತಾ ಇದ್ದಾರೆ ಅಂತ ನಂಗೆ ಇನ್ಫಾರ್ಮೇಷನ್ ಸಿಕ್ಕಿದೆ. ಅದು ಅಲ್ಲದೆ ನಿನ್ನ ತಮ್ಮ ಆರ್ಯ ನಿನ್ನ ಅರೆಸ್ಟ್ ಮಾಡಿ ಜೈಲಿಗೆ ಹೋಗಿ ಮಾಡಿದ್ರೆ ನಿಂಗೆ ತಾನೇ ಪ್ರಾಬ್ಲಮ್ಮು. ನಮ್ಮ ಇನ್ಸ್ಪೆಕ್ಟರ್ಗೆ ಅರೆಸ್ಟ್ ಮಾಡೋ ಥರ ನಾಟಕ ಆಡೋಕ್ಕೆ ನಾನೇ ಹೇಳಿದ್ದು. ನೀನು ನೋಡಿದ್ರೆ ಹೀಗೆ ಮಾಡಿದೀಯಾ? ಛೇ, ಎಂಥ ಕೆಲಸ ಮಾಡಿದ್ರಿ ಸರ್? ಒಂದು ಫೋನ್ ಮಾಡಿ ಈ ವಿಷಯದ ಬಗ್ಗೆ ಹೇಳ್ಬೋದಿತ್ತಾನೆ. ಅಟ್ಲೀಸ್ಟ್ ಇನ್ಸ್ಪೆಕ್ಟರ್ ಹೇಳಿದಿದ್ರೆ ನಾನು ಈ ಥರ ಬಚ್ಚಿಟ್ಕೊಂಡು ಇರ್ಬೇಕಾದ್ರೆ ಪರಿಸ್ಥಿತಿನೇ ಇರಲಿಲ್ವಲ್ಲ ಸರ್? ಸರಿ, ಈಗ ಆಗಿದ್ದಾಯ್ತು. ನೀನು ಸ್ವಲ್ಪ ದಿವಸ ಎಲ್ಲೂ ಕಾಣಿಸ್ಕೋಬೇಡ. ಆಯಿತು ಸರ್, ಆದರೆ ನನ್ನ ಈ ಪರಿಸ್ಥಿತಿ ಕಾರಣ ಆದ ಸೂರ್ಯ ಮತ್ತು ಆರ್ಯನ್ ಮಾತ್ರ ನಾನು ಸುಮ್ಮನೆ ಬಿಡಲ್ಲ. ಬಿಡಬೇಡ. ನೀನು ಸೂರ್ಯನ ವಿರುದ್ಧ ಹೋರಾಟ ಮಾಡಲೇಬೇಕು ಆದಿತ್ಯ. ಆಗಲೇ ನೀನೊಬ್ಬ ಮನುಷ್ಯ ಆಗೋದು, ಆಗಲೇ ನೀನು MLA ಆಗೋದು. ಹಾಂ ಸರ್. ಸರ್, ನಿಮಗೊಂದು ವಿಷಯ ಹೇಳೋದನ್ನ ಮರ್ತಿದ್ದೆ. ನಾನು ಇವತ್ತು ನಮ್ಮ ಅಮ್ಮನ ನೋಡಿದೆ. ಎಲ್ಲಿ? ಅದೇ ಆ ಇನ್ಸ್ಪೆಕ್ಟರ್ನ ಅರೆಸ್ಟ್ ಮಾಡಕ್ಕೆ ಬಂದಿದ್ನಲ್ಲ, ಅಲ್ಲಿ ಸರ್. ನನ್ನ ನಮ್ಮಮ್ಮನ ನೋಡಿ ಮಾತಾಡೋ ಅಷ್ಟರಲ್ಲಿ ನಮ್ಮಮ್ಮ ಹೊರಟೋದ್ರು. ಹಾಗೆ ಇನ್ಸ್ಪೆಕ್ಟ್ರು ಕೂಡ ನನ್ನ ಫಾಲೋ ಮಾಡ್ಕೊಂಡು ಬಂದ. ಏನು ಮಾಡಬೇಕು ಹೇಳು ಅದಿ? ನಿಂಗಲ್ದೆ ಇನ್ನು ಯಾರಿಗೆ ಹೆಲ್ಪ್ ಮಾಡಲಿ? ಸರ್, ಹೇಗಾದರೂ ಮಾಡಿ ನಮ್ಮಮ್ಮನ ಹುಡುಕಿಸ್ತೀರಾ? ಖಂಡಿತ. ಆದರೆ ಒಂದು ಮಾತಂತೂ ಸತ್ಯ ಆದಿತ್ಯ, ನೀನು ನಿಮ್ಮಮ್ಮನ ನೋಡಿದ್ದೀನಿ ಅಂತ ಹೇಳ್ತೀಯ, ಆದರೆ ಇನ್ನೊಂದು ಕಡೆ ಕಿಡ್ನಾಪ್ ಆಗಿದ್ದಾರೆ ಅಂತ ಹೇಳ್ತೀಯ. ಇದೆಲ್ಲ ನೋಡಿದ್ರೆ ನೀನು ವಿರುದ್ಧ ಏನೋ ಷಡ್ಯಂತ್ರ ನಡೀತಾ ಇದೆ ಅಂತ ಅನ್ನಿಸ್ತಾ ಇದೆ. ಯಾವುದೇ ಕಾರಣಕ್ಕೂ ನಾನು ಹೇಳೋ ತನಕ ನೀನು ಇರೋ ಜಾಗದಿಂದ ಕದಲ್ಬೇಡ. ನಿನ್ನ ಫ್ರೆಂಡ್ ಜೊತೆನೇ ಇರು. ನಿಮ್ಮ ತಾಯಿ ಎಲ್ಲಿದ್ದಾರೆ ಅಂತ ಹುಡುಕ್ಸೋ ಜವಾಬ್ದಾರಿ ನಂದು. ಸರಿ ಸರ್, ಥ್ಯಾಂಕ್ ಯು. ಬಾಯ್ ಸರ್. ಪರವಾಗಿಲ್ಲ ಸರ್, ಆದಿತ್ಯ ಅನ್ನೋ ದುರಾಂಕರಿ ಹತ್ರ ಚೆನ್ನಾಗೆ ಮಾತಾಡ್ತೀರಾ. ಮಾತಿನಲ್ಲೇ ಮರಳು ಮಾಡ್ಬಿಟ್ರಲ್ಲ ಸರ್. ನಿಮ್ಮ ಈ ಸಮಯೋಚಿತ ಮಾತಿಗೆ ಬೆರಗಾಗ್ಲೇಬೇಕು. ರಾಜಕೀಯ ಮಾಡೋರ ಮಾತು ಮಾಣಿಕ್ಯದಂತಿದ್ದರೆ ಮಾತ್ರ ಜನರು ಮರಳಕ್ಕೆ ಸಾಧ್ಯ. ಇಲ್ಲಾಂದರೆ ಆದಿತ್ಯ ಅನ್ನೋ ಗೂಳಿನ ಮಾತಲ್ಲಿ ಕಟ್ಟಾಗಕ್ಕೆ ಸಾಧ್ಯ ಆಗ್ತೈತಾ? ಜಾಸ್ಮಿನ್, ಆದಿತ್ಯ ಎಲ್ಲೇ ಅವರು? ನೀನು ಒಬ್ಳೆ ನಿಂತಿದ್ಯಾ? ನಾನು ಹಿಂಗೆ ಕೇಳ್ತಾ ಇರೋದು. ನಾನು ಕೇಳ್ತಾನೆ ಇದ್ದೀನಿ, ನೀನು ನೋಡಿದ್ರೆ ಸುಮ್ಮನೆ ಇದೆಯಾ? ಆದಿತ್ಯ ಎಲ್ಲಿ ಹೇಳು? ನಾನು ಅವ್ರನ್ನ ನೋಡಬೇಕು. ಅವ್ರನ್ನ ನೋಡಿ ಎಷ್ಟು ದಿನ ಆಯ್ತು ಗೊತ್ತಾ? ಅವ್ರನ್ನ ತುಂಬ ನೋಡಬೇಕು ಅನಿಸ್ತಿದೆ. ಎಲ್ಲೇ? ಅನನ್ಯ, ಬೇಜಾರು ಮಾಡ್ಕೊಳ್ಬೇಡ್ವೆ. ಆಡಿ ಇಷ್ಟು ತನಕ ನನ್ನ ಜೊತೆನೇ ಇದ್ದ. ತುಂಬಾ ಹೊಟ್ಟೆ ಹಸಿತಾ ಇದೆ, ಊಟ ಮಾಡಬೇಕು ಅಂತ ಹೇಳಿದಕ್ಕೆ ಊಟ ಕೊಡಿಸ್ದೆ. ಊಟ ಮಾಡಾದ್ಮೇಲೆ ನಾವಿಬ್ರು ಮಾತಾಡ್ತಾ ನಿಂತ್ಕೊಂಡಿರ್ಬೇಕಾದ್ರೆ ಇದ್ದಕ್ಕಿದ್ದಾಗೆ ಪೊಲೀಸ್ ಅವ್ರು ಬಂದು ಆಡಿನ ಅರೆಸ್ಟ್ ಮಾಡೋದಕ್ಕೆ ನೋಡಿದ್ರು. ಅಷ್ಟರಲ್ಲಿ ಯಾವುದೋ ಒಂದು ಆಟೋ ಬಂತು. ಆಡಿ ಅದ್ರಲ್ಲಿ ಹತ್ಕೊಂಡು ಹೋಗ್ಬಿಟ್ಟ ಕಣೆ. ಏನ್ ಹೇಳ್ತಾ ಇದೀಯ ಜಾಸ್ಮಿನ್? ಸುಳ್ಳು ಹೇಳ್ತಾ ಇಲ್ಲ ತಾನೆ? ಇಂಥ ವಿಷಯದಲ್ಲಿ ಯಾರಾದ್ರೂ ಸುಳ್ಳು ಹೇಳ್ತಾರಾ? ನಿಜಾನೇ ಹೇಳ್ತಾ ಇದ್ದೀನಿ. ಆಡಿ ಯಾವುದೋ ಪ್ರಾಬ್ಲಮ್ ಅಲ್ಲಿ ಸಿಕ್ಕಾಕೊಂಡಿದ್ದಾನ್ ಕಣೆ. ಈಗ ಏನೇ ಮಾಡೋದು? ಮುಂಚೆ ಆಗಿದ್ದಿದ್ರೆ ಸೂರ್ಯ ಸರ್ ಹತ್ರ ಹೆಲ್ಪ್ ತಗೋಬೋದಾಗಿತ್ತು. ಈಗ ಅವ್ರ ಹತ್ರನೂ ಕೇಳಕ್ಕಾಗಲ್ಲ. ಇವ್ರು ನೋಡಿದ್ರೆ
ಸೂರ್ಯ ಸರ್ನ ಎದುರಾಕೊಳ್ಳೋದಲ್ದೆ MLA ಸ್ಥಾನನ ಕಳ್ಕೊಳ್ಳೋದಕ್ಕೆ ಇವರೇ ಕಾರಣ ಆಗಿದ್ದಾರೆ. ಈಗ ಏನ್ ಮಾಡೋದೆ ನಂಗೇನು ಗೊತ್ತಾಗ್ತಾ ಇಲ್ಲ. ಡೋಂಟ್ ವರಿ ಅನನ್ಯ, ಆಡಿಗೇನು ಆಗದೆ ಇರೋಂಗೆ ನಾವು ಕಾಪಾಡ್ಕೊಳ್ಳೋಣ. ಡ್ಯಾಡ್ ಹೇಳಿ ಆಡಿಗೆ ಹೆಲ್ಪ್ ಮಾಡ್ಸೋಣ, ಓಕೆನಾ? ಹೌದು, ಆದಿತ್ಯನ ಸೇವ್ ಮಾಡ್ಬೇಕಂದ್ರೆ ಅದು ನಿಮ್ ಡ್ಯಾಡಿಯಿಂದ ಮಾತ್ರ ಸಾಧ್ಯ. ಹೊರಡೋಣ ಬಾ. ಸರಿ. ಜಾಸ್, ಅನನ್ಯ, ಏನ್ ನೀವಿಲ್ಲಿ? ಏನಾಯ್ತು? ಚಕ್ರಿ, ಆಡಿನ ಅರೆಸ್ಟ್ ಮಾಡೋದಕ್ಕೆ ಅಂತ ಪೊಲೀಸ್ ಅವ್ರು ಬಂದಿದ್ರು. ಅದಕ್ಕೆ ಡ್ಯಾಡ್ ಹೇಳಿ ಹೆಲ್ಪ್ ಮಾಡ್ಸೋಣ ಅಂತ ಹೋಗ್ತಾ ಇದ್ದೆ. ಈಗ ಹೆಲ್ಪ್ ಮಾಡಬೇಕಾಗಿರೋದು ನಿಮ್ಮ ಡ್ಯಾಡ್ ಅಲ್ಲ, ನೀವು. ಅಣ್ಣ ಏನ್ ಹೇಳ್ತಿದ್ದೀರಾ ನೀವು? ನಮ್ಮಿಂದ ಹೆಲ್ಪ್ ಆಗುತ್ತಾ? ಹೌದು. ಈಗ ಆಡಿನ ಪೊಲೀಸ್ನವ್ರು ಯಾಕೆ ಹೇಳಿ ಅರೆಸ್ಟ್ ಮಾಡಿರೋದು? ಅವರಮ್ಮ ಕಾಣಿಸ್ತಿಲ್ಲ, ಸೊ ಆಡಿನೇ ಅವ್ರ ಅಮ್ಮನ್ನ ಕಿಡ್ನ್ಯಾಪ್ ಮಾಡಿದ್ದಾನೆ ಅಂತ ಸೂರ್ಯ ಅವರು ಆಡಿ ಮೇಲೆ ಕಂಪ್ಲೇಂಟ್ ಕೊಟ್ಟಿರೋದಕ್ಕೆ ತಾನೆ. ಚಕ್ರಿ, ಆರ್ತಿ ಅಮ್ಮನ್ನ ಯಾರು ಕಿಡ್ನಾಪ್ ಮಾಡ್ಲಿಲ್ಲ, ಅವ್ರು ಇಲ್ಲೇ ಇದ್ದಾರೆ. ಈಗ ತಾನೇ ನಾನು ಮತ್ತೆ ಆಡಿ ಅವ್ರನ್ನ ನೋಡಿದ್ವಿ. ಆಡಿ ಅವ್ರ ತಾಯಿನ ಮಾತಾಡ್ಸ್ಬೇಕು ಅನ್ನೋಷ್ಟ್ರಲ್ಲಿ ಅವ್ರ ಕಾರ್ ಹತ್ಕೊಂಡು ಹೊರಟೋದ್ರು. ಆರ್ತಿ ಅವ್ರನ್ನ ನೀವು ನೋಡಿದ್ರ? ಹೌದು ಚಕ್ರಿ, ಗಾಡ್ ಪ್ರಾಮಿಸ್ ನೋಡಿದ್ವಿ. ಓ, ಹಾಗಿದ್ರೆ ಒಂದು ಕೆಲಸ ಮಾಡಿ, ನೀನು ಅನನ್ಯನ ಕರ್ಕೊಂಡು ಸೂರ್ಯ ಅವ್ರ ಮನೆಗೆ ಹೋಗು. ಅಲ್ಲಿ ಆರ್ತಿ ಅವ್ರು ಇದ್ದಾರಾ ಇಲ್ವಾ ಚೆಕ್ ಮಾಡು. ಒಂದು ವೇಳೆ ಆರ್ತಿ ಅವ್ರು ಅಲ್ಲೇ ಇದ್ದರೆ ಆಡಿನ ಸೇಫ್ ಮಾಡೋದಕ್ಕೆ ಅನುಕೂಲ ಆಗುತ್ತೆ. ಹಾಗೆ ಆಡಿ ಮೇಲೆ ಕೊಟ್ಟಿರೋ ಕಂಪ್ಲೇಂಟ್ನ ವಾಪಸ್ ತಗೊಳ್ಳೋದಕ್ಕೆ ಸೂರ್ಯ ಅವ್ರಿಗೆ ಹೇಳು. ಅದೇನೋ ಸರಿ ಚಕ್ರಿ, ಆದ್ರೆ ನಾವಿಬ್ರು ಹೇಗ್ ಹೋಗೋದು? ಇನ್ ಕೇಸ್ ಹೋದ್ರೆ ಸೂರ್ಯ ಅಂಕಲ್ಗೆ ನಮ್ಮ ಮೇಲೆ ಅನುಮಾನ ಬರಲ್ವಾ? ಹೇಗಿದ್ರು ಆರ್ತಿ ಆಂಟಿ ಆಡಿ ಜೊತೆ ಅನನ್ಯ ಮದುವೆ ಮಾಡೋದಕ್ಕೆ ಒಪ್ಕೊಂಡಿರ್ತಾನೆ. ಸೊ ಆರ್ತಿ ಅವರು ಅನನ್ಯ ಹತ್ರ ಮಾತಾಡಬೇಕು, ಮನೆಗೆ ಕರ್ಕೊಂಡು ಬಾ ಅಂತ ಹೇಳಿದ್ರು, ಅದಕ್ಕೆ ಕರ್ಕೊಂಡು ಬಂದೆ ಅಂತ ಸೂರ್ಯ ಅವ್ರಿಗೆ ಹೇಳು. ಅವಾಗ ಸೂರ್ಯ ಅವ್ರಿಗೆ ನಿಮ್ಮ ಮೇಲೆ ಯಾವ ಅನುಮಾನನೂ ಬರಲ್ಲ. ಓಕೆ ಜಾಸ್ಮಿನ್, ಅಣ್ಣ ಹೇಳ್ತಾ ಇರೋದು ಸರಿ ಕಣೆ. ನಾವು ಆರ್ತಿ ಅಮ್ಮನ ಕಂಡಿಡಿದ್ರೆ ಖಂಡಿತ ಆದಿತ್ಯ ಅವ್ರಿಗೆ ಒಳ್ಳೇದಾಗುತ್ತೆ. ಬಾರಿ ಹೋಗೋಣ. ಸರಿ, ನಿನ್ಗೆ ಆಡಿಗೆ ಒಳ್ಳೇದಾಗೋದಾದ್ರೆ ನಾನು ಯಾಕೆ ಬೇಡ ಅನ್ಲಿ ಹೇಳು? ಸರಿ, ನಡಿ ಹೋಗೋಣ. ಚಕ್ರಿ ಬಾಯ್, ಬೇಗ ಬರ್ತೀವಿ. ಓಕೆ, ಗುಡ್ ಲಕ್. ಸರ್, ಬನ್ನಿ ಮೇಡಮ್, ಕೂತ್ಕೊ. ಅಂಕಲ್ ಹೇಗಿದ್ದೀರಾ? ಆಂಟಿ ಆಂಟಿ ಅವರು ಕಾಣೆಯಾಗಿ ಒಂದು ವಾರ ಆಯಿತು. ಎಲ್ಲಿದ್ದಾರೆ ಅಂತ ಇನ್ನೂ ಗೊತ್ತಾಗ್ತದೆ. ಅಂಕಲ್, ನಾನೀಗ ಅದ್ರ ಬಗ್ಗೆ ಹೇಳೋದಕ್ಕೆ ಅಂತಾನೆ ಬಂದಿದ್ದು. ನಾನೀಗ ಸ್ವಲ್ಪ ಹೊತ್ತಿನ ಮುಂಚೆ ಆಂಟಿ ನೋಡ್ದೆ. ಏನು ಹೇಳ್ತಿದ್ಯಾ ಜಾಸ್ಮಿನ್? ಆರತಿಯವ್ರನ್ನ ನೀನು ನೋಡಿದ್ಯಾ? ಹೌದು ಅಂಕಲ್, ನಿಜವಾಗ್ಲೂ ನೋಡ್ದೆ. ಎಲ್ಲಿ ಮಾತಾಡ್ಸ್ತೀಯಾ? ಮಾತಾಡ್ಸ್ಬೇಕು ಅಂತಿದ್ದೆ, ಅಷ್ಟ್ರಲ್ಲಿ ಹೊರಟೋದ್ರು. ಇಲ್ಲ, ನನಗೆ ನಂಬೋದಕ್ಕೆ ಆಗ್ತಿಲ್ಲ. ನೀನು ಹೇಳಿದಾಗೆ ಅವ್ರನ್ನ ನೋಡಿದ್ರೆ ಅವ್ರ ಮನೆಗೆ ಬರದೇ ಇರ್ತಿರ್ಲಿಲ್ಲ. ನೀನು ಬೇರೆ ಯಾರನ್ನ ನೋಡಿ ಆರತಿ ಅವರು ಅಂತ ಅನ್ಕೊಂಡಿದ್ಯಾ? ಇಲ್ಲ ಅಂಕಲ್, ಗಾಡ್ ಪ್ರಾಮಿಸ್, ನಾನು ಆರ್ತಿ ಅಮ್ಮ ನೋಡ್ದೆ. ನನ್ನ ಜೊತೆ ಆಡಿ ಕೂಡ ಇದ್ದ. ಇನ್ನೇನು ಆಡಿ ಆರ್ತಿ ಅಮ್ಮನ್ ಮಾತಾಡ್ಸ್ಬೇಕು ಅನ್ನೋಷ್ಟ್ರಲ್ಲಿ ಪೊಲೀಸ್ ಅವ್ರು ಬಂದು ಅರೆಸ್ಟ್ ಮಾಡಿದ್ರು. ಏನು, ಆದಿತ್ಯನ ಅರೆಸ್ಟ್ ಮಾಡಕ್ ಬಂದಿದ್ರು? ಹೌದು ಸರ್, ನೀವು ಅವ್ರ ಮೇಲೆ ಕಂಪ್ಲೇಂಟ್ ಕೊಟ್ಟಿರೋದ್ರಿಂದ ಅವ್ರನ್ನ ಅರೆಸ್ಟ್ ಮಾಡೋಕ್ಕೆ ಹೋಗಿದ್ರಂತೆ. ಸರ್ ಪ್ಲೀಸ್ ಸರ್, ನೀವು ಅವ್ರ ಮೇಲೆ ಕೊಟ್ಟಿರೋ ಕಂಪ್ಲೇಂಟ್ನ ವಾಪಸ್ ತಗೊಳ್ಳಿ. ಆದಿತ್ಯ ಅವ್ರದ್ದು ಯಾವ ತಪ್ಪು ಇಲ್ಲ. ಅದು ಅಲ್ಲದೆ ಆರ್ತಿ ಆಂಟಿನ ಯಾರು ಕಿಡ್ನಾಪ್ ಮಾಡಿಲ್ಲ ಅನ್ನೋದಕ್ಕೆ ಅವ್ರು ಹೊರಗಡೆ ಓಡಾಡ್ಕೊಂಡಿರೋದೇ ಸಾಕ್ಷಿ. ನೀವಿಬ್ರು ಆ ದಿನ ಬಿಡಿಸೋದಕ್ಕೋಸ್ಕರ ಆರತಿಯವ್ರನ್ನ ನೋಡಿದೆ ಅಂತ ಸುಳ್ಳು ಹೇಳ್ತಾ ಇದ್ದೀರಾ? ಇಲ್ಲ ಅಂಕಲ್, ಖಂಡಿತವಾಗ್ಲೂ ಸುಳ್ಳು ಹೇಳ್ತಾ ಇಲ್ಲ. ನಾನು ಆರ್ತಿ ಅಮ್ಮ ನೋಡಿದಂತೂ ಗ್ಯಾರಂಟಿ. ಸರಿ, ನೀನು ಆರ್ತಿನ ನೋಡಿದೆ ಅಂತ ಹೇಳ್ತಾ ಇದೆಯಲ್ವಾ? ನೀನು ನೋಡಿದಾಗ ಅವಳು ಯಾವ ಬಣ್ಣ ಸೀರೆ ಹುಟ್ಟಿದ್ಲು? ಯಾವ ಕಲರ್ ಹುಟ್ಟಿದ್ರು ಅಂದ್ರೆ ಅದು ಅದು ನೋಡಿದ್ರೆ ತಾನೇ ಹೇಳೋದು. ಅಂಕಲ್ ಪ್ಲೀಸ್ ನನ್ನ ಮಾತನ್ನ ನಂಬಿ. ನಾನು ನಿಜವಾಗ್ಲೂ ಆರ್ತಿ ಅಮ್ಮನ್ನ ನೋಡ್ದೆ. ಆರ್ತಿ ಅಮ್ಮ ನೋಡಿದ ಖುಷಿನಲ್ಲಿ ಅವ್ರ ಸೀರೆ ಕಲರ್ ನೆನ್ಪಿಟ್ಕೊಂಡಿಲ್ಲ. ಆದ್ರೆ ಆಗ ನನ್ಗೆ ಅದ್ರ ನೆಸೆಸಿಟಿ ಇರ್ಲಿಲ್ಲ ಅಲ್ವಾ ಅಂಕಲ್?
ಹಾಗಾದ್ರೆ ನೀನು ಆರ್ತಿನ ನೋಡಿಲ್ಲ ಅಂದಂಗಾಯ್ತು. ನೋಡ್ ಜಾಸ್ಮಿನ್, ನಿನ್ನನ್ನು ಇಲ್ಲಿ ಕಳ್ಸಿದಾನಲ್ಲ ಆದಿತ್ಯಂಗೆ ಹೋಗಿ ಹೇಳು, ಮೊದಲು ಆರ್ತಿನ ಮನೆಗೆ ತಂದು ಬಿಡ್ಬೇಕು ಅಂತ. ಆಮೇಲೆ ಬೇಕಾದ್ರೆ ನಾನು ಸೂರ್ಯ ಅವ್ರ ಹತ್ರ ಹೇಳಿ ಅವ್ನ ಮೇಲೆ ಕೊಟ್ಟಿರೋ ಕಂಪ್ಲೇಂಟ್ ಅನ್ನ ವಾಪಸ್ ತಗೊಳಕ್ ಹೇಳ್ತೀನಿ. ಅಜ್ಜಿ, ನಿಮ್ಮ ಮೊಮ್ಮಗನ ಮೇಲೆ ನಿಮ್ ನಂಬಿಕೆ ಇಲ್ವಾ? ಅವ್ರ ಅಮ್ಮನ್ನೇ ಅವ್ರು ಕಿಡ್ನಾಪ್ ಮಾಡ್ಸೋದಕ್ಕೆ ಸಾಧ್ಯನಾ? ಇದು ನಂಬಿಕೆ ಪ್ರಶ್ನೆ ಅಲ್ಲ, ನನಗೆ ಆರ್ತಿ ಕ್ಷೇಮವಾಗಿ ಬರಬೇಕು ಅಷ್ಟೇ. ಸರ್, ಅನನ್ಯ ಪ್ಲೀಸ್, ನಿನ್ನ ಮೇಲೆ ನನಗೆ ಗೌರವ ಇದೆ. ಆ ಗೌರವ ಹಾಗೆ ಇರಬೇಕು ಅಂದರೆ ಆದಿ ಬಗ್ಗೆ ಇನ್ನೇನು ಕೇಳಬೇಡ ಪ್ಲೀಸ್.